ಮೋಟಾರ್ ವಾಹನ ಉದ್ಯಮದಲ್ಲಿ ತನ್ನದೇ ಛಾಪು ಮೂಡಿಸಿರುವ ಬಜಾಜ್ ಸಂಸ್ಥೆ ಆಧುನಿಕತೆಗೆ ತಕ್ಕಂತೆ ತನ್ನ ವಾಹನಗಳನ್ನು ಗ್ರಾಹಕರಿಗೆ ನೀಡುತ್ತಾ ಇದೆ. ಅದರ ಭಾಗವಾಗಿ 2 ಹೊಸ ಮಾದರಿಯ ತ್ರಿಚಕ್ರ ವಾಹನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ದೇಶದಾದ್ಯಂತ ಈಗಾಗಲೇ ರಸ್ತೆಗೆ ಇಳಿದಿರುವ ಬಜಾಜ್ RE ಇ-ಟೆಕ್ ಹಾಗೂ ಮ್ಯಾಕ್ಸಿಮಾ ಕಾರ್ಗೋ ಇ-ಟೆಕ್ ವಾಹನಗಳನ್ನು ಕಾಫಿನಾಡಿಗೂ ಹೊಯ್ಸಳ ಬಜಾಜ್ ಮೂಲಕ ಬಜಾಜ್ ಸಂಸ್ಥೆ ಪರಿಚಯಿಸಿದೆ. ಸದ್ಯ ಚಿಕ್ಕಮಗಳೂರಿನ ಬೇಲೂರು ರಸ್ತೆಯಲ್ಲಿರುವ ಹೊಯ್ಸಳ ಶೋರೂಮ್ ಅನ್ನು ಬೈಪಾಸ್ ರಸ್ತೆಯಲ್ಲಿ ಸುಸಜ್ಜಿತವಾಗಿ ಸಿದ್ಧವಾಗ್ತಾ ಇರೋ ಸರ್ವಿಸ್ ಸೆಂಟರ್ ಹಾಗೂ ಶೋರೂಮ್ಗೆ ಕೆಲವೇ ದಿನದಲ್ಲಿ ಸ್ಥಳಾಂತರಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನೂತನವಾಗಿ ಆರಂಭ ಆಗಿರುವ ಶೋರೂಮ್ ಆವರಣದಲ್ಲಿ ನಡೆದ ಸುಂದರ ಸಮಾರಂಭದಲ್ಲಿ SBI ರೀಜನಲ್ ಮ್ಯಾನೇಜರ್ ಕನ್ನಯ್ಯ ಲಾಲ್ ಗೋಪಾಲಿ, ಚೀಫ್ ಮ್ಯಾನೇಜರ್ ಎಂ ಕೃಷ್ಣಕಿಶೋರ್ ಶರ್ಮಾ, ಬಜಾಜ್ ಆಟೋ ರೀಜನಲ್ ಮ್ಯಾನೇಜರ್ ರಾಘವೇಂದ್ರ, ASM ವೆಂಕಟೇಶ್, ಚಿಕ್ಕಮಗಳೂರು ಆಟೋ ಚಾಲಕ ಹಾಗೂ ಮಾಲಕರ ಸಂಘದ ಅಧ್ಯಕ್ಷ ರಾಮೇಗೌಡ ಅವರು ಬಜಾಜ್ RE ಇ-ಟೆಕ್ ಹಾಗೂ ಮ್ಯಾಕ್ಸಿಮಾ ಕಾರ್ಗೋ ಇ-ಟೆಕ್ ಇಲೆಕ್ಟ್ರಿಕ್ ವಾಹನಗಳನ್ನು ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಮ್ಯಾನೇಜರ್ ಎಂ ಕೃಷ್ಣಕಿಶೋರ್ ಶರ್ಮಾ, ವಾಹನ ಖರೀದಿಗಾಗಿ ಬ್ಯಾಂಕ್ನಿಂದ ನೀಡಲಾಗುವ ಸಾಲ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಜೊತೆಗೆ ಬಜಾಜ್ ಸಂಸ್ಥೆಯ ಗ್ರಾಹಕ ಸ್ನೇಹಿ ಸೇವೆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನೀವೆಲ್ಲ ರೋಡ್ ನಲ್ಲಿ ಇರ್ತೀರಿ, ಎಲ್ಲ ಕವರ್ ಮಾಡ್ತೀರಿ, ಫುಲ್ ದೇಶ ಕವರ್ ಮಾಡ್ತೀರಿ. ಆದ್ರೆ ನಾವು ಕೂಡ ಫುಲ್ ದೇಶ SBI ಕವರ್ ಮಾಡಿದ್ದೀವಿ. ಸೊ ಈಗ ತುಲನಾತ್ಮಕ ಅಧ್ಯಯನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ SBI ಎಲ್ಲ ಕಡೆ ಇದೆ, ಬಜಾಜ್ ಕೂಡ ಎಲ್ಲ ಕಡೆ ಇದೆ. ನೀವು ಒಂದು ಓಲ್ಡ್ ಸ್ಲೋಗನ್ ಇದೆ, ಹಮಾರಾ ಬಜಾಜ್ ಇತ್ತು, ಆದ್ರೇನೆ ಹಮಾರಾ SBI ಕೂಡ ಇದೆ. ಸೊ ಏನಾದ್ರೂ ಬೇಕಾಗಿದ್ರೆ ಸುಮಾರು ಪ್ರಾಡಕ್ಟ್ಸ್ ಇದೆ ನಮ್ಮ ಕಡೆ, ನೀವು ಬನ್ನಿ. ಮುದ್ರಾ ಲೋನ್ ಕೂಡ ಅವೈಲೇಬಲ್ ಇದೆ, ನೀವು ಗವರ್ಮೆಂಟ್ ಸ್ಕೀಮ್ ಇದೆ, ಅದು ಕೂಡ ನೀವು ತಗೋಬಹುದು. ಸೊ ಬಜಾಜ್, ಐ ಥಿಂಕ್ ಬಜಾಜ್ has given us food, I can tell, because many times we might have attended the ಇಂಟರ್ವ್ಯೂಗೆ ಬಜಾಜ್ ನಲ್ಲಿ ಹೋಗಿರ್ಬೇಕು, ಟೆಂಪಲ್ಗೆ ಅದು ಗಾಡ್ ಅಂತ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಕೂಡ ಬಜಾಜ್ ನಲ್ಲಿ ಹೋಗಿರ್ಬೇಕು, ಗೊತ್ತಿಲ್ಲ. ನಾನು ಬಜಾಜ್ ಚೇತಕ್ ನಲ್ಲಿ ಇದು ಡ್ರೈವಿಂಗ್ ಕಲ್ತಿದೆ. ಸೊ ಎಲ್ಲ ಬಜಾಜ್ ಇದೆ, ಆದ್ರೆ SBI ಇದೆ. SBI ಇಂದ ಸ್ಟಾರ್ಟಿಂಗ್ ಡ್ರಾಫ್ಟ್ ಇಂದ ಸ್ಟಾರ್ಟ್ ಮಾಡಿ ಎಲ್ಲ ನಿಮ್ಗೆ ಸಿಗತ್ತೆ. ಸೊ ದಯವಿಟ್ಟು ಬನ್ನಿ. ಸೊ ಅವರ್ ಡೋರ್ಸ್ ಆರ್ ಆಲ್ವೇಸ್ ಓಪನ್. ನಮ್ ಬಾಗಿಲು, ನಮ್ ದ್ವಾರ ಯಾವಾಗಲೂ ಓಪನ್ ಇರುತ್ತೆ ನಿಮ್ಗೋಸ್ಕರ. ದಯವಿಟ್ಟು ಬನ್ನಿ, ಏನೇನು ಸೌಲಭ್ಯ ಇದೆ ತಗೊಳ್ಳಿ. ಥ್ಯಾಂಕ್ ಯು ಎವ್ರಿವನ್, ಧನ್ಯವಾದಗಳು ಎಲ್ಲರಿಗೂ, ಎಸ್ಪೆಷಲಿ ಅರುಣ್ ಸರ್ಗೆ ಮತ್ತೆ ಹೊಯ್ಸಳ ಮೋಟರ್ಸ್ಗೆ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಜಾಜ್ ಆಟೋ ರೀಜನಲ್ ಮ್ಯಾನೇಜರ್ ರಾಘವೇಂದ್ರ ಮಾತನಾಡಿ, ಹೊಸ ವಿದ್ಯುತ್ ಚಾಲಿತ ಬಜಾಜ್ ಆಟೋಗಳು ಹಲವು ರೀತಿಯಲ್ಲಿ ಭಿನ್ನವಾಗಿದ್ದು ಗ್ರಾಹಕ ಸ್ನೇಹಿ ಹಾಗೆ ಸಂಚಾರ ಸ್ನೇಹಿಯಾಗಿಯೂ ರೂಪುಗೊಂಡಿದೆ. ಈ ವಾಹನಗಳ ವಿಶೇಷತೆ ಏನು, ಈ ವಾಹನವನ್ನ ಕೊಂಡ್ರೆ ಗ್ರಾಹಕರಿಗೆ ಯಾವೆಲ್ಲ ರೀತಿಯಲ್ಲಿ ಅನುಕೂಲಕರವಾಗಿರಲಿದೆ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದ್ರು. ಬಹಳಷ್ಟು ಖುಷಿ ಅಂತ ಹೊಸ ಶೋರೂಮ್ ಆಗ್ತಾ ಇದೆ ಇವತ್ತು. ಮೋಸ್ಟ್ಲಿ ಈ ಶೋರೂಮ್ ಒಂದು ರೆಡಿ ಆದ್ಮೇಲೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಕಾರ್ ಶೋರೂಮು ಅಥವಾ 3 ವೀಲರ್ ಶೋರೂಮು ಅಥವಾ 2 ವೀಲರ್ ಶೋರೂಮ್ ಅಂತ. ಇವತ್ತಿನ ದಿವಸ 3 ವೀಲರ್ ಶೋರೂಮು ಸಾಮಾನ್ಯವಾಗಿ ಅದು ಇಮ್ಯಾಜಿನೇಷನ್ನೇ ಬೇರೆ ಇರ್ತದೆ. ಅದನ್ನ ಪ್ರತಿ ಕರ್ನಾಟಕದಲ್ಲಿ ಸಮೇತ ಒಂದೊಂದು ಶೋರೂಮ್ ಸಮೇತ ನಮ್ದು ಇವತ್ತು ಕಾರ್ಗಿಂತ ಒಂದು ಒಳ್ಳೆ ಫೆಸಿಲಿಟಿ ನಾವು ಕೊಟ್ಟಿದ್ದೀವಿ. ಒಂದ್ಸಲ ಇನಾಗ್ರೇಷನ್ ಆದ್ಮೇಲೆ ದಯವಿಟ್ಟು ಬಂದೆಲ್ಲ ಅದನ್ನು ವಿಸಿಟ್ ಮಾಡಿ. 9 ಮಿಲಿಯನ್ ಅಂದ್ರೆ ಸುಮಾರು 90 ಲಕ್ಷ ಜನಗಳ ಇವತ್ತು ಆಟೋ ರಿಕ್ಷಾ ಇದೆ. ಸೊ 90 ಲಕ್ಷ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಷ್ಟು ಜನ ಇಂಟು ಮಲ್ಟಿಪ್ಲೈ ಬೈ ಅರೌಂಡ್ 3-4 ಮೆಂಬರ್ಸ್ ಒಂದು ಫ್ಯಾಮಿಲಿ ಇದ್ರೆ ಅಷ್ಟು ಜನಕ್ಕೆ ಇವತ್ತು ಒಂದು ಆಧಾರ್ ಕೊಡ್ತಕ್ಕಂಥದ್ದು ಇವತ್ತು ಬಜಾಜ್ ಆಟೋ ಲಿಮಿಟೆಡ್. ಸೊ ಇಷ್ಟಲ್ಲಿ ನಂಬರ್ 1 ಕಾರಣ ಒಂದು ಪ್ರಾಡಕ್ಟು, ಕಸ್ಟಮರ್ಗೆ ಅನುಕೂಲ ಆಗ್ತಕ್ಕಂಥ ಗಾಡಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು, ಒಳ್ಳೆ ಹೊಸ ಟೆಕ್ನಾಲಜಿ. ನೀವು ಮೋಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತೀವಿ, ಹೊಸ ಟೆಕ್ನಾಲಜಿ ಅಂತ ವೆಹಿಕಲ್, ಸರ್ವಿಸು, ಸ್ಪೇರ್ಸು ಮತ್ತೆ ಕಸ್ಟಮರ್ ರಿಲೇಶನ್ಶಿಪ್. ಇದರಿಂದನೇ ಇವತ್ತು ಸಮೇತ ನಾವು ಬರೀ ಭಾರತದಲ್ಲಿ ಅಷ್ಟೇ ಇಲ್ಲ, 72 ಕಂಟ್ರೀಸ್ ಅಲ್ಲಿ ಇವತ್ತು ನಾವು ನಂಬರ್ 1 ಆಗಿದ್ದೀವಿ. ದೇಶದ ಎಲ್ಲೆಡೆಯಿಂದ ಉತ್ತಮವಾದ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ತ್ರಿಚಕ್ರ ವಾಹನ ಕ್ಷೇತ್ರದಲ್ಲಿ ಈ ವಾಹನಗಳು ಹೊಸ ಕ್ರಾಂತಿ ಮಾಡಲಿದೆ ಅಂತ ವಿಶ್ವಾಸವನ್ನ ಅವರು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡ್ತಾ ಹಂಚಿಕೊಂಡ್ರು. ಮೊದಲಿಗೆ ಚಿಕ್ಕಮಗಳೂರಿನ ಜನತೆಗೆ ಧನ್ಯವಾದಗಳು. ಸೊ ಇವತ್ತಿನ ದಿನ ನಾವು ಚಿಕ್ಕಮಗಳೂರಿನಲ್ಲಿ ಬಜಾಜ್ ಒಂದು ಪ್ಯಾಸೆಂಜರ್ RE ಇ-ಟೆಕ್ ಅಂತ ಹೇಳಿ ಮತ್ತು ಒಂದು ಮ್ಯಾಕ್ಸಿಮಾ ಕಾರ್ಗೋ ಅಂತ ಹೇಳಿ ಎಲೆಕ್ಟ್ರಿಕ್ ವೆಹಿಕಲ್ ನ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದೀವಿ. ಕಸ್ಟಮರ್ ಒಂದು ರೆಸ್ಪಾನ್ಸ್ ಬಹಳಷ್ಟು ತುಂಬಾ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಆಲ್ರೆಡಿ ನಾವು ಒಂದು 100,000 ಗಾಡಿ ಕೊಟ್ಟಿದ್ದೀವಿ. ಆಲ್ರೆಡಿ ಇದಿರ್ತಕ್ಕಂಥ ಒಂದು 5 ಇಂಪಾರ್ಟೆಂಟ್ ಫೀಚರ್ಸ್. ಒಂದು ಫಸ್ಟಿಗೆ ಬಂದು ಫೀಚರ್ಸ್, ಇದು 9 ಕಿಲೋವ್ಯಾಟ್ ಬ್ಯಾಟ್ರಿ ಇದೆ. ಎರಡನೇದು, ಇದರಲ್ಲಿ ನಿಮಗೆ PMSA ಮೋಟರ್ಸ್ ಅಂತ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಮೋಟರ್ ಇದೆ.
ಥರ್ಡ್ ಇದರಲ್ಲಿ ಆನ್ ಬೋರ್ಡ್ ಚಾರ್ಜರ್ ಅಂತೆ. ಇದು ವಿಶೇಷ ಗುಣ ಏನಂತ ಹೇಳಿದ್ರೆ ಈ ಚಾರ್ಜರ್ ಗಾಡಿಯಲ್ಲಿ ಇರುತ್ತೆ, ನೀವು OCD ಕೇಬಲ್ ವೈರ್ ತೊಗೊಂಡು ಚಾರ್ಜ್ ಮಾಡ್ಬೋದು. ಇದೊಂದು ವಿಶೇಷ ಗುಣ, ಬೇರೆ ಸದ್ಯಕ್ಕೆ ಯಾವುದೋ ಒಂದು ವಾಹನದಲ್ಲಿ ಸಿಗಾಕಿಲ್ಲ. ಥರ್ಡು ಹಿಲ್ ಹೋಲ್ಡ್ ಅಸಿಸ್ಟೆನ್ಸ್ ಒಂದು ಕೊಟ್ಟಿದ್ದೇವೆ ನಾವು, ಅದರಿಂದ ನೀವು ಯಾವುದೇ ಒಂದು ಅಪ್ಪ ಹೋದ್ರೂ ಸಮೇತ ಗಾಡಿ ಹಿಂದೆ ಬರೋದಿಲ್ಲ, ಹಾಗೆ ಮುಂದೆ ಹೋಗುತ್ತೆ. ರೀಜನರೇಟೆಡ್ ಬ್ರೇಕಿಂಗ್ ಅಂತ ಹೇಳಿದ್ರೆ ಬ್ರೇಕ್ ಹಾಕ್ತೋದ್ರೂ ಸಮೇತ ಒಂದು ವೆಹಿಕಲ್ ಚಾರ್ಜಿಂಗ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಾವು ಇದು ವೆಹಿಕಲ್ಗೆ 5 ವರ್ಷ ವಾರಂಟಿ ಅಥವಾ 1,20,000 ಕಿಲೋಮೀಟರ್ ತನಕ ಇದು ಒಂದು ವಾರಂಟಿ ಇದೆ ವೆಹಿಕಲ್. ಮೆರಾ ಬಜಾಜ್ ಆ್ಯಪ್ ಅಂತೇಳಿ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಅದರಲ್ಲಿ ನಿಮಗೆ ಆ್ಯಪಲ್ಲಿ ಗೊತ್ತಾಗುತ್ತೆ ಹೇಗೆ ಅಂತೇಳಿ. ಸೊ 2 ಸ್ಪೀಡ್ ಗೇರ್ ಬಾಕ್ಸ್ ಇದು ಒಂದು ವಿಶೇಷ ಗುಣ ಅಂತ ಹೇಳ್ಬೋದು ನಮ್ಮ ವೆಹಿಕಲ್. ಸೊ ಇಷ್ಟೆಲ್ಲ ಇರ್ತಕ್ಕಂಥ ಒಂದು ವಿಶೇಷ ಗುಣದ ಒಂದು ಆಸ್ ಅ ಪ್ಯಾಕೇಜ್ ನಾವು ಇದನ್ನು ಕಸ್ಟಮರಿಗೆ ಕೊಡ್ತಾ ಇದ್ದೀವಿ. ಹೊಯ್ಸಳ ಬಜಾಜ್ನ ಪ್ರಮುಖರಾದ ಅರುಣ್ ಅವರು ಮಾತನಾಡಿ, ಇನ್ನೊಂದು ತಿಂಗಳಲ್ಲಿ ಬೈಪಾಸ್ ರಸ್ತೆಯಲ್ಲಿನ ನೂತನ ಕಟ್ಟಡದಲ್ಲಿ ಶೋರೂಮ್ ಸ್ಥಳಾಂತರವಾಗಲಿದೆ. ಇಲ್ಲಿಯವರೆಗೆ ಅತ್ಯುತ್ತಮ ಸೇವೆಯನ್ನು ಗ್ರಾಹಕರಿಗೆ ನೀಡಲಾಗಿದ್ದು, ಎಲೆಕ್ಟ್ರಿಕ್ ವಾಹನಗಳ ವಿಚಾರದಲ್ಲೂ ಅದೇ ಸೇವೆ ನಮ್ಮಿಂದ ಗ್ರಾಹಕರಿಗೆ ಸಿಗಲಿದೆ ಅಂತ ಭರವಸೆ ಕೊಟ್ಟರು. ಇವತ್ತು ಏನು ಎಲೆಕ್ಟ್ರಿಕ್ ವಾಹನ ಲಾಂಚ್ ಮಾಡಿದ್ದೀವಿ, ನಮ್ಮ ಬಜಾಜ್ ರೀಜನಲ್ ಮ್ಯಾನೇಜರ್ ರಾಘವೇಂದ್ರ ಸರ್ ಹೇಳ್ದಂಗೆ ಪರಿಸರ ಸ್ನೇಹಿ ಮತ್ತು ಆಟೋ ಚಾಲಕರಿಗೆ ಮಾಲೀಕರಿಗೆ ಒಂದು ಎಕನಾಮಿಕಲಿ ಡೈಲಿ ಒಂದು 100 ಕಿಲೋಮೀಟರ್ ರೇಂಜ್ ಓಡಿಸಿದ್ರು ಅವರು. ತಿಂಗಳಿಗೆ 4,000 ರಿಂದ 4,500 ಅವರು ಇಂಧನ ವೆಚ್ಚವನ್ನು ಸಂಪೂರ್ಣವಾಗಿ ಉಳಿಸ್ಬೋದು. ಇದು ಅವರು EMI ಕಟ್ಟಲಿಕ್ಕಾಗಲಿ ಅಥವಾ ಅವರ ನೆಕ್ಸ್ಟ್ ಅವರ ಪರ್ಸನಲ್ ಗ್ರೋತ್, ಎಕನಾಮಿಕ್ ಗ್ರೋತಿಗೆ, ಅವ್ರ ಮಕ್ಕಳ ಫೀಸಿಗಿರ್ಬೋದು, ಮನೆಗೆ ಇನ್ನೊಂದು ಸಾಮಾನು ತರೋದಿರ್ಬೋದು, ಇದೆಲ್ಲದಕ್ಕೂ ಅನುಕೂಲ ಆಗುತ್ತೆ. ಇಲ್ಲಿ ತನಕನೂ 2013ರಿಂದ ಇಲ್ಲಿಗೆ ತನಕ ನಮಗೆ ಒಂದು ಯಶಸ್ಸು ತಂದುಕೊಟ್ಟ ಎಲ್ಲ ನಮ್ಮ ಚಿಕ್ಕಮಗಳೂರು ಆಟೋದವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಹೌದು ಹೊಸ ಶೋರೂಮ್ ಕೂಡ ಮಾಡ್ತಾ ಇದ್ದೀವಿ. ಇನ್ನು 1 ತಿಂಗಳಲ್ಲಿ ಸರ್ವಿಸ್ ಸ್ಟೇಷನ್ ಕೂಡ ರೆಡಿ ಆಗ್ತಾ ಇದೆ. ಸಂಪೂರ್ಣ ಈಗ ಬೇಲೂರು ರೋಡಿಂದ ಈ ಬೈಪಾಸ್ ರೋಡಿಗೆ ನಾವು ಸಂಪೂರ್ಣ ಶಿಫ್ಟ್ ಮಾಡ್ತಾ ಇದ್ದೀವಿ. ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ರಾಮೇಗೌಡ ಅವರು ಕೂಡ ಬಜಾಜ್ನ ಸೇವೆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. 25 ವರ್ಷದಿಂದ ಬಜಾಜ್ ಆಟೋವನ್ನ ಚಾಲನೆ ಮಾಡ್ತಾ ಇದ್ದೀನಿ, ಯಾವತ್ತೂ ಕೂಡ ಅದು ನಮ್ಮ ಕೈ ಬಿಟ್ಟಿಲ್ಲ ಅಂದ್ರು. ಇಲ್ಲಿವರೆಗೂ ನಮಗೀಗ ಕೆಲವರಿಗೆಲ್ಲ ಆಟನೇ ಬೇಕು, ಅದು ಉದ್ಯೋಗ ಏನಿಲ್ಲ ಆಟದ, ಹಂಗಾಗಿ ಆಟಕ್ಕೆ ನಾವು ಈಚೆ ಕಡಿಮೆ 30-38 ವರ್ಷ ಆಯ್ತು. ಫ್ರಂಟ್ ಇಂಜಿನ್ ಗಾಡಿಯಿಂದ ಇಲ್ಲಿಗೆ ಈ ಲೆವೆಲಿಗೆ ಬಂದಿದ್ದೀವಿ. ಪರ್ಮಿಷನ್ ಪರವಾಗಿಲ್ಲ, ಗಾಡಿ ಹೆವಿ ಅದು, ಗಾಡಿ ತುಂಬ ಹೆವಿ ಅದು. ಗಾಡಿ ಇಲ್ಲಿವರೆಗೂ ಕೈ ಕೊಟ್ಟಲ್ಲ. ಹೆಚ್ಚು ಕಡಿಮೆ ನನ್ನ ಒಂದು 5 ಗಾಡಿ ಇದ್ದು, 5ರಲ್ಲಿ 2 ಗಾಡಿ ಕೊಟ್ಟಿನಿ, ಇನ್ನು 3 ಗಾಡಿ ಇದ್ದಾವೆ. ನಮಗಿಲ್ಲಿ ತೊಂದರೆ ಏನು ಕೊಟ್ಟಲ್ಲ, ಅದರಿಂದಲೇ ನಾವು ಸ್ವಲ್ಪ ಇಂಪ್ರೂವ್ ಆಯಿತು. 2024ರ ವರ್ಷಾಂತ್ಯ ಹಾಗೂ ನೂತನ ವರ್ಷದ ಸಂಭ್ರಮದ ಖುಷಿಯಲ್ಲಿ ಬಜಾಜ್ ಸಂಸ್ಥೆ ಕಾಫಿ ನಾಡಿಗೆ ವಿನೂತನ ಕೊಡುಗೆಯನ್ನ ಕೊಟ್ಟಿದೆ. ಈ ಸುಂದರ ಸಮಾರಂಭಕ್ಕೆ ಚಿಕ್ಕಮಗಳೂರಿನ ಆಟೋ ಚಾಲಕರು ಮಾಲೀಕರು ಕೂಡ ಸಾಕ್ಷಿಯಾದರು. ನೂತನ ವಾಹನಗಳ ಟೆಸ್ಟ್ ಡ್ರೈವ್ಗೂ ಸಂಸ್ಥೆ ಅವಕಾಶ ಮಾಡಿಕೊಟ್ಟಿದ್ದು, ಶೋರೂಮ್ ತೆರೆದಿರುವ ಸಮಯದಲ್ಲಿ ಬಂದು ಗ್ರಾಹಕರು ಟೆಸ್ಟ್ ಡ್ರೈವ್ ಮಾಡಿ ಅದರ ಅನುಭವವನ್ನು ಪಡೆಯಬಹುದು. ಸ್ವೀಟ್ಸ್ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ, ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ? ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯೋದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ. ದಿ ಕೇಕ್ ಅರೋಮಾ, ಶ್ರೀನಿವಾಸ ಅಯ್ಯಂಗಾರ್ ಬೇಕರಿ, ಅನ್ನಪೂರ್ಣ ಟಾಕೀಸ್ ಮುಂಭಾಗ, SIC ಆಫೀಸ್ ಪಕ್ಕ, UB ರಸ್ತೆ, ಕಡೂರು. ಕಾಂಟ್ಯಾಕ್ಟ್ ನಂಬರ್ 9900143907 8197805945. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.